ನಮಸ್ತೆ ಸ್ನೇಹಿತರೆ. ಸೊ ಹೋದ್ ವಿಡಿಯೋನಲ್ಲಿ ನನ್ನ ಹತ್ರ ಯಾವ್ಯಾವ್ದು ಗಿಡಗಳ ಬೀಜ ಇದೆ, ಎಲ್ಲಿಂದ ತರ್ತೀನಿ ಅದೆಲ್ಲ ತೋರಿಸಿದ್ದೆ. ಈಗ ಯಾವ್ದಾವ್ದು ಮಿಕ್ಕಿರೋ ಗಿಡಗಳು ಹಾಕಬೇಕು ಅದರದೆಲ್ಲ ನಾವು ಬೀಜ ಬಿತ್ತನೆ ಮಾಡ್ತಾ ಹೋಗೋಣ. ಸೊ ನಾವು ಯಾವ ರೀತಿ ಬೀಜ ಬಿತ್ತನೆ ಮಾಡ್ತೀನಿ ಅದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ ನೋಡೋಣ. ಸೊ ಇಲ್ಲಿ ನಾನು ಒಂದಷ್ಟು ಬೀಜಗಳನ್ನೆಲ್ಲ ಆಲ್ರೆಡಿ ತೆಗ್ದಿಟ್ಟಿದ್ದೀನಿ. ಸೊ ಈ ಬೀಜಗಳನ್ನ ಇವಾಗ ಒಂದೊಂದೇ ನಾವು ಹಾಕ್ತಾ ಹೋಗೋಣ. ಸೊ ಇಲ್ಲಿ ಶಿಂಬೆಕಾಯಿ ಇದೆ, ಇದು ನೋಡ್ತೀನಿ ನಾನು ಹಾಕ್ಬೋದೋ ಇಲ್ವೋ ಅಂತ. ಚೆರಿ ಟೊಮೆಟೊ ಇದೆ, ಕ್ಲಸ್ಟರ್ ಬೀನ್ಸ್ ಅಂದ್ರೆ ಗೋರಿಕಾಯಿ, ಆಮೇಲೆ ಬೆಂಡೆಕಾಯಿ ಇದೆ, ಇದು ಮೂಲಂಗಿ, ಕೆಂಪು ಮೂಲಂಗಿ, ಮತ್ತೆ ಪೋಲ್ ಬೀನ್ಸ್, ಬಳ್ಳಿ ಬೀನ್ಸ್ ಅಂತ ಹೇಳಿದ್ನಲ್ಲ ಅದು. ಈಗ ಮೊದಲಿಗೆ ನಾವು ಮೂಲಂಗಿನ ಹಾಕ್ತಾ ಹೋಗೋಣ. ಮೂಲಂಗಿನ ನಾನು ಈ ಟಬ್ನಲ್ಲಿ ಹಾಕ್ತಿದ್ದೀನಿ. ಇದರಲ್ಲಿ ಬರೀ ಒಂದು ಬುಷ್ ಬೀನ್ಸ್ ಹಾಕಿದ್ದೀವಿ. ಜೊತೆಗೆ ಅಗೇನ್ ಮೋಸ್ಟ್ಲಿ ಒಂದು ಬೇರೆ ಬೀಜಗಳು ಮುಂಚೆ ಹಾಕಿರ್ಬೋದು, ಯಾಕಂದ್ರೆ ಇಲ್ಲೊಂದು ಗಿಡ ಬರ್ತಿದೆ, ಅಲ್ಲೊಂದು ಬರ್ತಿದೆ. ಬಟ್ ಬೇರೆ ಜಾಗದಲ್ಲಿ ಯಾವುದು ಸದ್ಯಕ್ಕೇನು ಬರ್ತಾ ಇಲ್ಲ. ಸೊ ಈ ಜಾಗನ ಫಿಲಪ್ ಮಾಡೋಣ. ಬೀಜ ಹಾಕೋಕ್ಕೆ ಫಸ್ಟು ಈ ರೀತಿ ಒಂದು ತೂತ್ನ ಮಾಡಿ, ಸುಮ್ಮನೆ ಸಿಂಪಲ್ ಆಗಿ ಬೆರಳಲ್ಲಿ ಮಣ್ಣು ಕಾಣಿಸುತ್ತಲ್ಲ ಅಲ್ಲಿಂದ ಒಂದು ಚಿಕ್ಕದಾಗೆ ಈ ರೀತಿ ಹೋಲ್ ಮಾಡ್ಕೊಳ್ಳಿ. ಸೊ ನಾವು ಎಲ್ಲೆಲ್ಲಿ ಬೀಜ ಹಾಕ್ತೀವಿ ಅಲ್ಲಲ್ಲಿ ಹೋಲ್ ಮಾಡ್ಕೊಳ್ಳೋಣ. ಒಂದು ಹೋಲಿಂದ ಇನ್ನೊಂದು ಹೋಲ್ಗೆ 4ರಿಂದ 5 ಇಂಚ್ ಗ್ಯಾಪ್ ಇದ್ರೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ನೀವು ನೋಡ್ಬೋದು. ಸೊ ಇದ್ರದ್ದು ಎಲೆ ಎಲ್ಲ ಆಚೆಗಡೆ ಹಿಂಗೆ ಬರುತ್ತೆ. ಸೊ ಸ್ವಲ್ಪ 4-5 ಇಂಚ್ ಗ್ಯಾಪ್ ಇಟ್ಟರೆ ಚೆನ್ನಾಗಿರುತ್ತೆ. ಸೊ ಇದ್ರ ಮೊದಲನೇದು. ಇದು ಎರಡನೇ ಹೋಲು. ಸೊ ಇಲ್ಲಿ ಟೋಟಲ್ ಆಗಿ ನಾನು ಒಂದು 4 ಹೋಲ್ ಮಾಡಿದ್ದೀನಿ. 1, 2, 3, 4. ಈಗ ನೆಕ್ಸ್ಟು ಬಿತ್ತನೆ ಮಾಡೋಣ ಬೀಜನ. ಇಲ್ಲಿ ನಾನು 4 ಬೀಜನ ತೊಗೊಂಡಿದ್ದೀನಿ. ಈಗ ಒಂದೊಂದೇ ಬೀಜನ ಹಾಕ್ತಾ ಹೋಗೋಣ. ನಾನು ಆ್ಯಕ್ಚುಲಿ ಒಂದೊಂದೇ ಬೀಜ ಹಾಕೋದು. ಒಂದು 2-3 ವಾರ ವೆಯ್ಟ್ ಮಾಡ್ತೀನಿ. ವೆಯ್ಟ್ ಮಾಡಿಬಿಟ್ಟು ಏನೋ ಮೊಳಕೆ ಆ ಥರ ಏನೋ ಬಂದಿಲ್ಲ ಅಂದರೆ ಅದೇ ಜಾಗದಲ್ಲಿ ಇನ್ನೊಂದು ಬೀಜನ ಹಾಕ್ತೀನಿ. ಸೊ ಈಗ ಇದರಲ್ಲಿ ಒಂದೊಂದೇ ಬೀಜ ಹಾಕ್ತಿದ್ದೀನಿ. ಸೊ ಬೀಜ ಹಾಕಿದ್ಮೇಲೆ ಮಣ್ಣನ್ನು ಮತ್ತೆ ಅದನ್ನು ಕವರ್ ಮಾಡಿಬಿಡಿ. ಮಣ್ಣನ್ನು ಕವರ್ ಮಾಡಿದ್ಮೇಲೆ ಮಲ್ಚಿಂಗ್ ಕೂಡ ಮಾಡಿಬಿಡಿ. ಸೊ ಹಾಗೆ ನೀವು ಮಲ್ಚಿಂಗ್ ಮಾಡೋ ಉದ್ದೇಶ ಏನು ಅದೆಲ್ಲ ನಾನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ ನಿಮಗೆ. ಸೊ ಈಗ ನಾವು ಬೀಜ ಹಾಕಿ ರೆಡಿ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ನೀರು ಚಿಮುಕ್ಸ್ಬಿಡೋಣ. ಇಲ್ಲಿ ನಾನು ಒಂದು ಮಗ್ ನೀರು ತೊಗೊಂಡಿದ್ದೀನಿ. ಆ ನೀರನ್ನ ಯಾವಾಗಲೂ ಚಿಮುಕ್ಸ್ಬಿಟ್ಟು ಹಾಕಬೇಕು, ಹಿಂಗೆ ತೊಗೊಂಡು ಉಯ್ದು ಬಿಡೋದಲ್ಲ. ವಾಟರಿಂಗ್ ಕ್ಯಾನ್ ಇದ್ರೆ ಚೆನ್ನಾಗಿರುತ್ತೆ, ಬಟ್ ಅಗೇನ್ ಎಕ್ಸ್ಟ್ರಾ ಎಕ್ವಿಪ್ಮೆಂಟ್ಸ್ ಅದೆಲ್ಲ ಇಲ್ಲದೇನೂ ಮಾಡ್ಬೋದು. ಸೊ ಸುಮ್ಮನೆ ನೀರನ್ನ ಈ ರೀತಿ ತೊಗೊಂಡು ಚಿಮುಕ್ಸಿ. ಸೊ ಯಾವಾಗಲೂ ನೀರು ಚಿಮುಕ್ಸ್ಬಿಟ್ಟು ಹಾಕಬೇಕು. ಈಗ ಇಲ್ಲಿ ನೀರು ಹಾಕಿ ಆಗಿದೆ. ಇದಿಷ್ಟೇ ನಾವು ಬೀಜ ಬಿತ್ತನೆ ಮಾಡೋದು. ಇನ್ನು ನೆಕ್ಸ್ಟು ರೆಗ್ಯುಲರ್ ಆಗಿ ನೀವು ದಿನಕ್ಕೆ ಒಂದು ಸಾಯಂಕಾಲ ಒಂದ್ಸತಿ ನೀರು ಹಾಕಿದ್ರೆ ಸಾಕಾಗುತ್ತೆ. ಮಳೆಗಾಲದಲ್ಲಿ ನೀರು ಹಾಕೋದು ಬೇಕಾಗಿಲ್ಲ. ಈಗ ಸದ್ಯಕ್ಕೆ 4 ಮೂಲಂಗಿ ಹಾಕಿದ್ದೀನಿ, ಇಷ್ಟು ಸಾಕಾಗುತ್ತೆ. ಸೊ ಇದಿಷ್ಟು ಈ ವಿಡಿಯೋನಲ್ಲಿ. ಮುಂದಿನ ವಿಡಿಯೋನಲ್ಲಿ ಬೇರೆ ಬೀಜನ ನಾವು ಬಿತ್ತನೆ ಮಾಡೋಣ.